ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂಥೇಳಿ. ಹೌದು, ಅದೇನಪ್ಪ ಅಂದರೆ ವಿಡಿಯೋ ಎಡಿಟಿಂಗ್ ಮಾಡಬೇಕಂದ್ರೆ ನಾವು ಮ್ಯೂಸಿಕ್ನ ಆ್ಯಡ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಒಂದು ವಿಡಿಯೋ. ಸೊ ಹೇಗೆ ಮ್ಯೂಸಿಕ್ನ ಈ ಒಂದು ವಿಡಿಯೋಗಳಿಗೆ ಇನ್ಸರ್ಟ್ ಮಾಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡ್ರಿ. ಹಾಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನು ಅರ್ಥ ಆಗೋದಿಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ನಾನು ನಿಮಗೆ VN ಆ್ಯಪಲ್ಲಿ ಫಸ್ಟ್ ತೋರಿಸ್ತೀನಿ ನೋಡಿ ಹೇಗೆ ಒಂದು ವಿಡಿಯೋಗೆ ನೀವು ಮ್ಯೂಸಿಕ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಇವಾಗ VN ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ VN ಅಂತ ಹೇಳಿ ಸರ್ಚ್ ಮಾಡಿದ್ದೀನಿ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ನ್ಯೂ ಪ್ರಾಜೆಕ್ಟ್ ಅಂತ ಬರುತ್ತಲ್ಲ, ಸೊ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕೆಲವೊಬ್ಬರಿಗೆ ಡೈರೆಕ್ಟಾಗಿ ನ್ಯೂ ಪ್ರಾಜೆಕ್ಟ್ ಬರುತ್ತೆ, ಸೊ ತೊಂದರೆ ಇಲ್ಲ. ಇಲ್ಲಿ ನೋಡ್ರಿ 626 ಮಿನಿಟ್ಸ್ ಒಂದು ವಿಡಿಯೋ ಇದೆ. ಇದು ನಾನು ನೆಕ್ಸ್ಟ್ ಮೇಲೆ ಹಿಂಗೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಕೊಟ್ಟಿದ ತಕ್ಷಣ ಈ ಥರ ಒಂದು ವಿಡಿಯೋ ಬರುತ್ತೆ. ಇಲ್ಲಿ ನೋಡಿ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ವಾಯ್ಸ್ನ ಇವಾಗ ಕೇಳಿಸ್ತೀನಿ. ಇವಾಗ ನಾನು ಸ್ವಲ್ಪ ಮ್ಯೂಟ್ ಆಗ್ತೀನಿ. ನಮಸ್ಕಾರ ಸಾವುಕಾರ ಮಂದಿಗೆ. ಸೊ ಇವಾಗ ನನ್ನ ವಾಯ್ಸ್ ನೀವು ಕೇಳಿಸ್ಕೊಂಡಿದ್ದೀರಲ್ಲ, ಇಲ್ಲಿ ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ. ಇಲ್ಲಿ ನೋಡ್ರಿ ಫಸ್ಟ್ ಆಪ್ಷನ್ ಮ್ಯೂಸಿಕ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಸೊ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಮ್ಯೂಸಿಕ್ ಅಂತ ಹೇಳಿ ಬರುತ್ತಲ್ಲ, ಮ್ಯೂಸಿಕ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿ. ಮ್ಯೂಸಿಕ್ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ ಕಾರ್ನರಲ್ಲಿ ರೈಟ್ ಸೈಡು ಮೂರನೇ ಆಪ್ಷನ್ನು ಮೈ ಮ್ಯೂಸಿಕ್ ಅಂತ ಇದೆಯಲ್ಲ, ಸೊ ಮೈ ಮ್ಯೂಸಿಕ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ರಿ ಮ್ಯೂಸಿಕ್ ಲೈಬ್ರರಿ ಅಂತ ಇದೆಯಲ್ಲ, ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ರಿ ನನ್ನ ಒಂದು ಮ್ಯೂಸಿಕ್ಗಳು ನಾನೇನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಆ ಒಂದು ಮ್ಯೂಸಿಕ್ಗಳು ಇಲ್ಲಿ ಬಂದಿದ್ದಾವೆ. ಇಲ್ಲಿ ನೋಡಿ ರಾಗ ಹಂಸಧ್ವನಿ, ರಾಗ ಪಹಡಿ ಅಂತ ಹೇಳಿ ನಾನು ಎರಡು ಒಂದು ಸಾಂಗ್ಗಳನ್ನ ಯೂಟ್ಯೂಬ್ ಇದರಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಅದರ ಒಂದು ವಿಡಿಯೋ ಲಿಂಕ್ನ ಸಮೇತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾಕಂದರೆ ಫ್ರೀ ಕಾಪಿರೈಟ್ ಮ್ಯೂಸಿಕ್ ಇದು. ಇದನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಅಥವಾ ಇದನ್ನ ಸಾಂಗ್ ಯೂಸ್ ಮಾಡಿದ್ರೆ ಯಾವುದೇ ರೀತಿಯ ಕ್ರೆಡಿಟ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡಿ ಇದನ್ನ ಹೇಗೆ ನಾನು ಯೂಸ್ ಮಾಡ್ಕೊತೀನಿ. ಇಲ್ಲಿ ನೀವು ವ್ಯಾಲ್ಯೂಮ್ನ ಬೇಕಿದ್ದರೆ ವೇರಿಯೇಷನ್ ಮಾಡ್ಕೋಬೋದು. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವತ್ತಿದ್ರೂ ಸ್ವಲ್ಪ ಕಡಿಮೆನೇ ಇರಲಿ. ಸೊ ನಾನು ಒಂದು 10 ಹಾಕ್ಕೊತೀನಿ. ಸೊ ನೀವು ಕೂಡ ನಿಮ್ಮ ಒಂದು ಇಷ್ಟ ಪ್ರಕಾರ ಹಾಕ್ಕೊಳ್ಳಿ. ಇವಾಗ ಒಂದು ಸಲ ಇಲ್ಲಿ ನೋಡಿ ಈ ಫೇಡ್ ಇನ್ ಫೇಡ್ ಔಟ್ ಬೇಕಿದ್ದರೆ ಸ್ವಲ್ಪ ಆ ಕಡೆ ವೇರಿಯೇಷನ್ಸ್ ಮಾಡ್ಕೊಳ್ರಿ, ನಿಮ್ಮ ಇಷ್ಟ. ಇವಾಗ ನೋಡಿ ಈಗ ಒಂದು ಈ ರಾಗ ಹಂಸಧ್ವನಿ ಸಾಂಗನ್ನು ಸ್ವಲ್ಪ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ತುಂಬ ಲೈಟಾಗಿ ಕೇಳಿಸೋದೆಲ್ಲ. ಸೊ ಇದೇ ಥರ ಇರಲಿ. ನೀವು ಕೂಡ ಇನ್ನೇನಾದರೂ ಬರೀ ನೀವು ಮಾತು ಆಡಲ್ಲ, ವಾಯ್ಸ್ ಕೊಡಲ್ಲ ಅಂದರೆ ಬೇಕಿದ್ದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಈ ಸಾಂಗ್ನ ತುಂಬ ಹೈ ಪಿಚ್ಚಲ್ಲಿ ಇಟ್ಟರೆ ನಾನು ಮಾತಾಡಿದ್ದೀನಿ, ಹಾಗಾಗಿ ಎರಡು ಡಿಸ್ಟರ್ಬೆನ್ಸ್ ತುಂಬ ಆಗುತ್ತೆ. ಇವಾಗ ಇಲ್ಲಿ ನೋಡಿ ಸೊ ಓಕೆ ಕೊಡ್ತೀನಿ. ಇಲ್ಲಿ ನೋಡಿ ಇವಾಗ ನಾನು ಮತ್ತೆ ಮಾತಾಡಲ್ಲ, ಈ ಒಂದು ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ. ನೀವು ಆಲ್ರೆಡಿ ಟೈಟಲ್ ಮತ್ತೆ ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ನಾನು ತಿಳ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡಿ ನಿಮಗೆ ಕ್ಲಿಯರಾಗಿ ಕೇಳಿಸ್ತು. ಇವಾಗ ಏನಂದರೆ ಸಾಂಗು ಪ್ಲಸ್ ಯಾವ ಟಾಪಿಕ್ ಬಗ್ಗೆ ಕೇಳಿಸ್ತಿದೆಯಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಹಾಗಾಗಿ ಈ ಥರ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ವ್ಯಾಲ್ಯೂಮ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ, ಇಲ್ಲಿ ನೋಡಿ ವ್ಯಾಲ್ಯೂಮ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ವಿಡಿಯೋ ವಾಲ್ಯೂಮ್ ಬೇಕಿದ್ರೆ ಹೈ ಇಟ್ಕೊಳ್ಳಿ. ಈಗ BGM ಬೇಕಿದ್ರೆ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಇವಾಗ ಮತ್ತೆ ತೋರಿಸ್ತೀನಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಚಾನೆಲ್ ನೋಡಿ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರು ಈ ಥರ ವಾಯ್ಸ್ ಬರುತ್ತೆ. ಸೊ ನಿಮ್ಮ ಒಂದು ಇಷ್ಟ ಪ್ರಕಾರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಟ್ಕೊಂಡು ಡೈರೆಕ್ಟಾಗಿ ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಆ್ಯರೋ ಮಾರ್ಕ್ ಇದೆಯಲ್ಲ, ಅಪ್ ಆ್ಯರೋ ಮಾರ್ಕು, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ VN ಆ್ಯಪಲ್ಲಿ. ಈಗ ಫೈನ್. ಇವಾಗ ನೆಕ್ಸ್ಟು ಇನ್ಶಾಟ್ ಆ್ಯಪಲ್ಲಿ ಯಾವ ರೀತಿ ಮಾಡಿಸೋದು ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಏನಿಲ್ಲ, ಸಿಂಪಲ್ಲು ನೀವು ಒಂದು ಇನ್ಶಾಟ್ ಆ್ಯಪ್ನ ಓಪನ್ ಮಾಡ್ಕೊಳ್ರಿ. ಇವಾಗ ಇನ್ಶಾಟ್ ಆ್ಯಪ್ ಓಪನ್ ಮಾಡ್ತಾ ಇದ್ದೀನಿ. ವಿಡಿಯೋ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇವಾಗ ಇನ್ಶಾಟ್ ಆ್ಯಪಲ್ಲಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ ಮ್ಯೂಸಿಕ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ. ಮೈ ಮ್ಯೂಸಿಕ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ರಿ ಮೈ ಮ್ಯೂಸಿಕ್ ಅಂತಿದೆಯಲ್ಲ, ಇಲ್ಲಿ ಬಂತು ನೋಡಿ ಸಾಂಗ್ಗಳು. ಸೊ ಆ್ಯಸ್ ಯೂಶುವಲ್ ಯಾವುದೋ ಒಂದು ಸಾಂಗ್ ಫ್ರೀ ಕಾಪಿರೈಟ್ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಯೂಸ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಸಾಂಗ್ ಎಲ್ಲಿಂದ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ರಿ. ಈಗ ಕರ್ಸರ್ ಇಟ್ಕೊಂಡು ಹಿಂಗೆ ಮೂವ್ ಮಾಡಿ. ಇವಾಗ ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ವಾಯ್ಸು ತುಂಬ ಜಾಸ್ತಿ ಆಯಿತು, ಹಾಗಾಗಿ ಮೈ ಮ್ಯೂಸಿಕ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಮ ಒಂದು ಮ್ಯೂಸಿಕ್ ಏನು ಇಂಪೋರ್ಟ್ ಮಾಡ್ಕೊಂಡಿದ್ದೀರಾ ವ್ಯಾಲ್ಯೂಮ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ವ್ಯಾಲ್ಯೂಮ್ನ ಸ್ವಲ್ಪ ಡಿಕ್ರೀಸ್ ಮಾಡಿ. ಸೊ ಇಷ್ಟಿದ್ರೆ ನಡೆಯುತ್ತೆ ಅಂದ್ಕೊಳ್ಳಿ. ಆಲ್ರೆಡಿ ಟೈಟಲ್. ಸೊ ಈ ಥರ ಇದ್ದರೆ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನಿಮ್ಮ ವಾಯ್ಸು ತುಂಬ ಜಾಸ್ತಿ ಇರುತ್ತೆ. ನೋಡಿ ನೀವೇನಾದರೂ ಸಾಂಗ್ ಹಾಕ್ತೀರಾ ಬರೀ ಡೈರೆಕ್ಟಾಗಿ ನಾನು ಮಾತಾಡೋಲ್ಲ ಅಂದರೆ ಸಾಂಗ್ನ ಬೇಕಿದ್ರೆ ತುಂಬ ಜೋರಾಗಿಡಿ. ಸೊ ಇದ್ರ ಮೇಲೆ ರೈಟ್ ಮೇಕ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ, ಮತ್ತು ಸೇವ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದರೆ ಇಲ್ಲಿ ಸೇವ್ ಕೊಟ್ಟರೆ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ. ಇವಾಗ ಫೈನಲ್ ಆಪ್ಷನ್ನು ನಾನು ಪವರ್ ಡೈರೆಕ್ಟ್ರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಪವರ್ ಡೈರೆಕ್ಟ್ರಲ್ಲಿ ಇವಾಗ ಇಲ್ಲಿ ನೋಡಿ
ಪವರ್ ಡೈರೆಕ್ಟರ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಪವರ್ ಡೈರೆಕ್ಟ್ರಲ್ಲಿ ಇಲ್ಲಿ ಏನಪ್ಪ ಮಾಡ್ತೀನಿ ಅಂದರೆ ಸಿಂಪಲ್ಲಾಗಿ ನಿಮ್ಮ ಒಂದು ಮ್ಯೂಸಿಕ್ನ ಹೇಗೆ ಇನ್ಸರ್ಟ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಕೂಡ ಸೇಮ್ ಪ್ರೊಸೀಜರು, ತುಂಬ ಲಾಂಗ್ ಟೈಮ್ ಏನು ತೊಗೊಳ್ಳಲ್ಲ. ಸೊ ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ಮುಗಿದೋಗ್ಬಿಡುತ್ತೆ. ಇಲ್ಲಿ ನೋಡಿರಿ, ಪವರ್ ಡೈರೆಕ್ಟರ್ ಕಂಟಿನ್ಯೂ ಟು ಆ್ಯಪ್ ಅಂತ ಕೊಡ್ರಿ. ಸೊ ಕೆಲವೊಂದು ಟೈಮ್ ಆ್ಯಡ್ಸ್ ಬರುತ್ತೆ. ನ್ಯೂ ಪ್ರಾಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಡ್ರಿ. ಸೊ ನ್ಯೂ ಪ್ರಾಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಮ ಒಂದು ಗ್ಯಾಲರಿ ಆಕ್ಸಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನಿಮ್ಮ ಗ್ಯಾಲರಿ ಆಕ್ಸಸ್ ಓಪನ್ ಆಯಿತು. ಮತ್ತು ಸೇಮ್ ವಿಡಿಯೋನೇ ನಾನು ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನೋಡಿ ಆಡಿಯೋ ಅಂತ ಕಾಣಿಸ್ತಿದೆ ಗೊತ್ತಾ. ಸೊ ವಿಡಿಯೋ ಮೇಲೆ ಹಿಂಗೆ ಕ್ಲಿಕ್ ಮಾಡಿ, ಈ ಥರ ಒಂದು ಡಬಲ್ ಟ್ಯಾಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಈ ಥರ ಇರಲಿ. ಆಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ, ಮ್ಯೂಸಿಕ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರಿ, ಮೈ ಮ್ಯೂಸಿಕ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿರಿ. ಡೌನ್ಲೋಡು, ಮೆಸೆಂಜರು, ರೆಕಾರ್ಡೆಡ್ ವೀಡಿಯೋಸು ಡೌನ್ಲೋಡ್ ಅಂತಿದೆಯಲ್ಲ, ಡೌನ್ಲೋಡ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ರಿ. ನನ್ನ ವೀಡಿಯೋಗಳನ್ನ ಬೇಕಾಗಿರುವಂಥ ಸಾಂಗ್ಗಳನ್ನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದೇ ರಾಗ ಹಂಸಧ್ವನಿ ಮತ್ತು ರಾಗ ಪಹಡಿ ಅಂತ ಹೇಳಿದ್ದೀನಲ್ಲ ಆವಾಗಲೇ. ಸೊ ಈ ಥರ ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವಾಯ್ಸ್ ಕಡಿಮೆ ಬೇಕಿದ್ದರೆ ಸೊ ಈ ಒಂದು ಫೈಲ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ನೋಡಿ, ಇಲ್ಲಿ 100 ಮಾಡಿಕೊಂಡು ವ್ಯಾಲ್ಯೂಮ್ನ ಆದಷ್ಟು ಕಡಿಮೆ ಇಡಿ. ಸೊ ನಿಮ್ಮ ಒಂದು ವ್ಯಾಲ್ಯೂಮ್ ಏನಿದೆ, ವೀಡಿಯೋ ವ್ಯಾಲ್ಯೂಮ್ ಮೇಲೆ 200% ಇಟ್ಕೊಂಡು ಫೇಡ್ ಔಟ್ ಕೊಡಿ. ಸೊ ಇವಾಗ ಒಂದು ಸಲ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಇಂದ ಸೊ ನೀವೇನೇ ಮಿಸ್ಟೇಕ್ ಮಾಡದೇ ಇದ್ರು ನಿಮ್ಮ ಚಾನಲ್ 2 ವಾಯ್ಸ್ ಬರ್ತಿದೆ, ತುಂಬ ಲೋ ಆಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ತುಂಬ ಹೈ ಪಿಚ್ಚಲ್ಲಿ ನಮ್ಮ ಒಂದು ವೀಡಿಯೋ ವ್ಯಾಲ್ಯೂಮ್ ಇದೆ. ಸೊ ಈ ರೀತಿ ನೀವು ಸೆಟ್ ಮಾಡ್ಕೋಬೋದು. ಡೈರೆಕ್ಟಾಗಿ ಆ್ಯರೋ ಮಾರ್ಕ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದರೆ ನಿಮ್ಮ ವೀಡಿಯೋ ಸೇವ್ ಕೂಡ ಆಗುತ್ತೆ. ಇಲ್ಲಿ ಪ್ರೊಡ್ಯೂಸ್ ಮೇಲೆ ಕ್ಲಿಕ್ ಕೊಡಿ, ನಿಮ್ಮ ವೀಡಿಯೋ ಪವರ್ ಡೈರೆಕ್ಟ್ರಲ್ಲಿ ಸೇವ್ ಆಗುತ್ತೆ.